ಸಚಿವ ಕೃಷ್ಣ ಬೈರೇಗೌಡರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಅಂದರೆ ಖಾತೆ ಪರಿವರ್ತನೆ ಮಾಡೋಕ್ಕೆ ದುಡ್ಡು ಕೊಡಬೇಕು ಎಂಥ ವ್ಯವಸ್ಥೆ ಇದೆ ನೋಡಿ ನಮ್ಮಲ್ಲಿ. ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಅವರು ಉಸಿರಾಡ್ತಾ ಇದ್ರೆ ಈ ಸ್ಟೋರಿಯನ್ನು ನೋಡಲೇಬೇಕು. ಖಾತೆ ಪರಿವರ್ತನೆ ಮಾಡೋಕ್ಕೂ ಕಾಸು ಕೊಡಬೇಕಾ ಅನ್ನೋದು. ಲಂಚ ಕೇಳಿರುವಂತಹ ಜಿಬಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. B2 ಇಂದ ಎ ಖಾತೆ ಮಾಡಿಸೋದಕ್ಕೆ ಲಂಚವನ್ನ ಕೇಳಿದ್ದಾರೆ ಅನ್ನೋದು ಪಶ್ಚಿಮ ನಗರ ಪಾಲಿಕೆಯ RR ನಗರ ವಲಯ ಕಚೇರಿಯಲ್ಲಿ ಆಗಿರುವಂತಹ ಗಲಾಟೆ ಇದು. ಸೊ ಹಂಗಾಗಿ ಇದೆಲ್ಲವೂ ಕೂಡ ಸಚಿವರ ಗಮನಕ್ಕೆ ಬರೋದಿಲ್ವಾ ಹೇಗೆ ಅಂತೇಳಿ ಹಂಗಾಗಿ ನಾವು ಸಚಿವರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. B2 ಎ ಖಾತೆಯನ್ನ ಮಾಡಿಸೋಕೆ ಅಧಿಕಾರಿಗಳು ಲಂಚವನ್ನ ಕೇಳಿದ್ದಾರೆ ಅನ್ನೋದು ಪಶ್ಚಿಮ ನಗರ ಪಾಲಿಕೆಯ RR ನಗರ ವಲಯ ಕಚೇರಿಯಲ್ಲಿ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಬಿ ಅಧಿಕಾರಿಗಳನ್ನು. ಕಂಪ್ಲೇಂಟ್ ಈಗ ಕೊಡ್ತೀನಿ ನಾನು ಕೊಡ್ತೀನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್. ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡಲಿಲ್ಲ. ಯಾರು ಮಾತಾಡಿದ್ದು ಏಕವಚನ ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್ ಇವಾಗ ಇದು ಕೇಳೋದಲ್ಲ. ನಾವು ಒಂದೇ ಮಾತು ಕೇಳಿದ್ವಿ, ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್. ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ದಲ್ಲ ಮಾತಾಡಿ. ನಾವು ಮಾತಾಡ್ತೀವಿ ಕೇಳಿ. ಬರ್ಕೊಡಿ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ಸರ್. ನೀವ್ಯಾರು ಸರ್ ಮುಟ್ಟಕ್ಕೆ ನನ್ ಗಂಡನ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಂತ ಹೇಳಿಲ್ಲ ಅವರು ಗೌರ್ಮೆಂಟ್ ಅಫಿಷಿಯಲ್. ನೀವು ತೋರಿಸಿ ಐಡಿ ತೋರಿಸಿ. ಆಯ್ತು ಸರ್, ನಾನು ನೋಡ್ತೀನಿ. ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತೀರಾ? 3 ತಿಂಗಳಾಯ್ತು ಪೇ ಮಾಡಿ. ಏನಾದ್ರು ಒಂದು ಇನ್ಫಾರ್ಮೇಶನ್ ಇದೆಯಾ? 7 ಗಂಟೆ ಇಷ್ಟೊತ್ತು ಇದನ್ನೇ ಮಾತಾಡಿದ್ದೇನೆ ಸರಿ ಹೋಗ್ತಾ ಇತ್ತು. ಇದನ್ನ ಅಪ್ಲೋಡ್ ನಾನ್ ಮಾಡ್ತೀನಿ ಸರ್. ಆ ಸರ್ ನೀಟಾಗಿ ಹೇಳಿದ್ರಲ್ಲ, ಕರೀರಿ. ಅವರೆಲ್ಲ ಕರೀತೀನಿ ಅಂದ್ರಲ್ಲ, ಕರೀರಿ. ಎಲ್ಲಿ ಅವರು? ಎಲ್ಲಿ ಕೆಳಗಡೆ ಬರಕ್ಕೆ ಹೇಳಿದ್ರಲ್ಲ, ಎಲ್ಲಿ ಅವರು? ಗೌರ್ಮೆಂಟ್ ಆಫೀಷಿಯಲ್ ಅಮ್ಮ ಅಕ್ಕ ಅಂತ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ ಇವಾಗ? ಯಾಕೆ ಸರ್ ಏನಪ್ಪ ಮಾತಾಡಿದ್ರಿ? ಬನ್ನಿ ನಾನು ಕೇಳಿಸ್ಕೊಂಡಿದ್ದೀನಿ. ಬನ್ನಿ, ವಾಯ್ಸ್ ರೆಕಾರ್ಡ್ ಆಗಿದೆ. ಬನ್ನಿ ಅಮ್ಮ ಅಕ್ಕ ಮಾತಾಡೋದಲ್ಲ, ಬನ್ನಿ ಸರ್. ನಾವ ಮಾತಾಡಿದ್ ನೀವ ಮಾತಾಡಿದ್ದು? ಬನ್ನಿ ಕರೀರಿ. ಯಾರೋ ಕೆಳಗಡೆ ಬರ್ತೀನಿ ಅಂದ್ರಲ್ಲ, ಕರೀರಿ. ಒಂದು ಪೇಷಂಟ್ ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ ಗವರ್ಮೆಂಟ್ಗೆ. ಸೀನಿಯರ್ ಸಿಟಿಸನ್ ಆದ್ರೆ ಮನೆಗೆ ಹೋಗಿ ಕೂತ್ಕೊಳ್ಳಿ. ಯಾಕೆ ರಿಟೈರ್ಮೆಂಟ್ ಆಗಿಲ್ವಾ? ಅವ್ರೆಲ್ರಿ ಇನ್ನೊಬ್ರು ಏನೋ ಬಂದಿದ್ರಲ್ಲ, ಐಡಿ ತೋರಿಸ್ರಿ. ನಿಮ್ದು ಗವರ್ಮೆಂಟ್ ಅಫಿಷಿಯಲ್ ಐಡಿ ತೋರಿಸ್ರಿ. ನಡೀರಿ. ಕೆಳಗಡೆ ಬಾ ಅಂತೆ, ಕೆಳಗಡೆ. ಮೇ ತಿಂಗಳಲ್ಲಿ B2 ಎ ಖಾತೆಗೆ ಅರ್ಜಿಯನ್ನು ಹಾಕಿದ್ರೆ ಇದುವರೆಗೂ ಕೂಡ ಅದರ ಬಗ್ಗೆ ಅಂದ್ರೆ ಎ ಖಾತೆ ಅಂತೂ ಸಿಕ್ಕೇ ಇಲ್ಲ. ಒಬ್ಬೊಬ್ಬರನ್ನ ಕರೆಸಿ 40,000ಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನುವಂತ ಆರೋಪ ಈಗ ಜಿಬಿ ಅಧಿಕಾರಿಗಳ ಮೇಲಿದೆ. ಜಂಟಿ ಆಯುಕ್ತೆ ಮೇಡಮ್ಗೆ ಈ ರೀತಿಯಾಗಿ ಹಣವನ್ನು ಕೊಡಬೇಕಂತೆ 40,000 ರೂಪಾಯಿ. ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಅಲ್ಲಿರುವಂತಹ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿರೋದು. ಎಲ್ಲಿ ತನಕ ತಾಳ್ಮೆ ಇರುತ್ತೆ ಜನರಿಗೆ? ಎಲ್ಲದಕ್ಕೂ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ? ಒಂದು ಖಾತೆಯನ್ನ ಪರಿವರ್ತನೆ ಮಾಡೋದಕ್ಕೆ 40,000 ರೂಪಾಯಿ ಕೊಡಬೇಕು ಒಬ್ಬೊಬ್ಬರು ಅಂತ ಹೇಳಿದ್ರೆ ಹೇಗೆ? ರಾಜಾರೋಷವಾಗಿ ಹಗಲು ದರೋಡೆ ಇದು. ಹಿಂಗಾಗ್ತಾ ಇದ್ರೆ ಹೆಂಗೆ ಅಂತೇಳಿ ಹೇಳೋರು ಕೇಳೋರು ಯಾರಿಲ್ವಾ? ಎಲ್ಲಿ ಹೋದ್ರು ನಮ್ಮ ಸಚಿವರು ಕೃಷ್ಣ ಬೈರೇಗೌಡರು? ಇದೆಲ್ಲವೂ ಕೂಡ ಸಚಿವರ ಗಮನಕ್ಕೆ ಬರೋದೇ ಇಲ್ವಾ? ಅಥವಾ ಅವ್ರ ಗಮನಕ್ಕೆ ತಂದೇನೆ ಹಿಂಗ್ ಮಾಡ್ತಾರಾ? ಯಾವ ಧೈರ್ಯದ ಮೇಲೆ ಹೀಗೆಲ್ಲ ನಡೆಯುತ್ತೆ? ರಾಜಾರೋಷವಾಗಿ ಹಣವನ್ನು ಡಿಮ್ಯಾಂಡ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಫೋನ್ ಸಂಪರ್ಕದಲ್ಲಿದ್ದಾರೆ. ರಂಜನ್, ಯಾವ ಧೈರ್ಯದ ಮೇಲೆ ರಾಜ್ಯಾರೋಷವಾಗಿ ಈ ರೀತಿಯಾಗಿ ಖಾತೆಯನ್ನು ಬದಲಾವಣೆ ಮಾಡೋದಕ್ಕೆ, ಪರಿವರ್ತನೆ ಮಾಡೋದಕ್ಕೆ ಒಬ್ಬರಿಂದ 40,000 ಡಿಮ್ಯಾಂಡ್ ಅಂದ್ರೆ ಯಾವ ಧೈರ್ಯದ ಮೇಲೆ ಆಗ್ಲಿಕ್ಕೆ ಸಾಧ್ಯ? ಇದೆಲ್ಲ ಸಚಿವರ ಗಮನಕ್ಕೆ ಬರೋದಿಲ್ವಾ ಹೇಗೆ? ಹೇಮಕುಮಾರ್, ಖಂಡಿತವಾಗ್ಲೂ ಕೂಡ ದುಡ್ಡೇ ದೊಡ್ಡಪ್ಪ ಅನ್ನುವಂತ ಮಾತಿದೆ. ಆದ್ರೆ ನಮ್ಮ ಜಿಬಿ ಅಧಿಕಾರಿಗಳು, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಪಶ್ಚಿಮ ನಗರ ಪಾಲಿಕೆಯ RR ನಗರ ಪಾಲಿಕೆ ವ್ಯಾಪ್ತಿಯ ಜಿಬಿ ಅಧಿಕಾರಿಗಳು
ದುಡ್ಡೇ ದೊಡ್ಡಪ್ಪ ಅಲ್ಲ, ಅದರ ಅಪ್ಪ ನಾವು ಅನ್ನುವಂತ ರೀತಿಯಲ್ಲಿ ವರ್ತನೆ ತೋರಿರುವಂತದ್ದು. ಯಾಕೆ ಈ ಮಾತನ್ನ ಬಳಸ್ತಿದ್ದೀನಿ ಅಂತ ಹೇಳಿದ್ರೆ, ಆರ್ ನಗರದಲ್ಲಿ ಬಿ ಖಾತೆಯಿಂದ ಎ ಖಾತೆ ಅಂದ್ರೆ ಸರ್ಕಾರ ಒಂದ್ ಕಡೆಯಿಂದಾಗಿ ಡಿ ಕೆ ಶಿವಕುಮಾರ್ ಅವರು ತಾನು ಪ್ರಮಾಣ ವಚನ ಸ್ವೀಕರಿಸಿದಂತ ಮೊದಲ ಪ್ರೆಸ್ ಮೀಟ್ ನಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಯಾವುದೇ ಒಂದು ಅಧಿಕಾರಿಗಳು ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಲಂಚವನ್ನ ತೆಗೆದುಕೊಳ್ಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು. ಒಂದ್ ವೇಳೆ ಭ್ರಷ್ಟಾಚಾರ ಮಾಡಿದ್ರೆ ನೇರವಾಗಿ ಸಹಾಯವಾಣಿ ಹಾಕಿ ಆ ಸಹಾಯವಾಣಿಗೆ ಕಂಪ್ಲೇಂಟ್ ಮಾಡಿ ಅನ್ನುವಂತ ಮಾತಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಏನು ಆಡಳಿತಾತ್ಮಕ ವ್ಯವಸ್ಥೆ ಸುಗಮವಾಗಬೇಕು ಅನ್ನುವ ನಿಟ್ಟಿನಲ್ಲಿ ಡಿ ಖಾತೆಯಿಂದ ಎ ಖಾತೆಗೆ ವರ್ಗಾವಣೆಯನ್ನು ಮತ್ತಷ್ಟು ಸುಲಭಗೊಳಿಸುವಂತ ಪ್ರಕ್ರಿಯೆ ಜಿಬಿ ಅಧಿಕಾರಿಗಳು ಜೊತೆಗೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಮಾಡಿರ್ತಾರೆ. ಆದ್ರೆ ಬೆಂಗಳೂರು ಆರ್ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಕ್ಕೆ 40,000 ರೂಪಾಯಿ ಹಣದ ಡಿಮಾಂಡ್ ಅನ್ನ ಇಟ್ಟಿರುವಂತದ್ದು. ಈ ಒಂದು ಡಿಮಾಂಡ್ ಅನ್ನ ಇಟ್ಟಿರುವ ಸಂದರ್ಭದಲ್ಲಿ ಏನು ಕಳೆದ 2 ತಿಂಗಳಿಂದ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಬಿ ಖಾತೆಯಿಂದ ಎ ಖಾತೆಗೆ. ಆ ಒಂದು ಅಪ್ಲಿಕೇಶನ್ ಅನ್ನ ಅಪ್ರೂವ್ ಮಾಡಕ್ಕೆ, ಸೈನ್ ಮಾಡಕ್ಕೆ ಕಚೇರಿಗೆ ಅಲ್ದಾಡಿಸುವಂತ ದೃಶ್ಯಗಳು ಕೂಡ ಆ ಒಂದು ವ್ಯಕ್ತಿಗೆ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನೇರವಾಗಿ ಯಾವ ಅಧಿಕಾರಿಗಳು ಲಂಚವನ್ನ ಬೇಡಿಕೆಟ್ಟಿರ್ತಾರೆ ಅವರಿಗೆ ಸಿಡಿದಂತಹ ವ್ಯಕ್ತಿ ಏನು ಪಾಲಿಕೆಯ ಕಚೇರಿಯಲ್ಲೇ ನೇರವಾಗಿ ವಿಡಿಯೋವನ್ನ ಮಾಡೋದ್ರ ಮೂಲಕ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಬೆಂಗಳೂರಿನ ನೀವೇ ಒಂದು ಪ್ರಶ್ನೆ ಕೇಳಿದ್ರಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಇದನ್ನೆಲ್ಲ ಗಮನಿಸಲ್ವ ಅಂತ. ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರವಾಗಿ PNS ವಿಸ್ತಾರ ನ್ಯೂಸ್ ನಗರಾಭಿವೃದ್ಧಿ ಸಚಿವರಾದಂತಹ ಸಚಿವ ಕೃಷ್ಣೇಗೌಡ ಬೈರೇಗೌಡರ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡುತ್ತೆ. ಯಾರೆಲ್ಲ ಅಧಿಕಾರಿಗಳು ಈ ರೀತಿಯಾದಂತಹ ವರ್ತನೆ ತೋರಿಸಿ, ಅದು ಕೂಡ ಸಾರ್ವಜನಿಕ ಸೇವೆ ಅಂತ ಹೇಳಿದ್ರೆ ಸುಲಭವಾಗಿ ಫ್ರೀಯಾಗಿ ಆಗ್ಬೇಕಾದಂತಹ ಸೇವೆಗಳು. ಆದ್ರೆ ಇದಕ್ಕೂ ಕೂಡ 40,000 ರೂಪಾಯಿ ಲಂಚ ಕೊಡ್ಬೇಕು, ಎಲ್ಲದಕ್ಕೂ ಲಂಚ ಕೊಡ್ಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ, ರಾಜ್ಯದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬೇಡ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ವಿಚಾರವಾಗಿ ಖುದ್ದಾಗಿ PNS ವಿಸ್ತಾರ ನ್ಯೂಸ್ ಕಡೆಯಿಂದ ಸಚಿವ ಕೃಷ್ಣ ಬೈರೇಗೌಡರವರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಾಗುತ್ತೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಅಥರ್ವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.